ಎಲ್ಲ ಫ್ಯಾಕ್ಟ್ ಬಜಾರ್ ವೀಕ್ಷಕರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 15 ಆಗಸ್ಟ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಸ್ವಾತಂತ್ರ್ಯ ದಿನಾಚರಣೆ. ಆದರೆ ಆಗಸ್ಟ್ 15ರಂದೇ ಯಾಕೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು? ಅದರಲ್ಲೂ ಮಧ್ಯರಾತ್ರಿ 12 ಗಂಟೆಗೆ ಯಾಕೆ ಸ್ವತಂತ್ರವನ್ನು ಘೋಷಣೆ ಮಾಡಿದ್ರು ಎಂಬ ಪ್ರಶ್ನೆ ಹಲವರಲ್ಲಿ ಮೂಡೇ ಇರುತ್ತೆ. ಈ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ, ವಿಡಿಯೋನ ಶುರು ಮಾಡಿ ಬಿಡೋಣ. 15 ಅನ್ನೋದು ಫೆಬ್ರವರಿ 1977ರಲ್ಲಿ ಭಾರತಕ್ಕೆ ವೈಸ್ರಾಯ್ ಆಗಿ ಬಂದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ನ ಲಕ್ಕಿ ನಂಬರ್ ಆಗಿತ್ತು. ಆಗಸ್ಟ್ 15 1945ರಲ್ಲಿ ಜಪಾನ್ ಸೈನ್ಯವು ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಸೆರೆಯಾದ ದಿನ. ಹೀಗಾಗಿ ಈ ನಂಬರ್ ಅಂದರೆ ಅವರಿಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಈ ದಿನದಂದೇ ಭಾರತೀಯರಿಗೆ ಸ್ವತಂತ್ರವನ್ನು ಘೋಷಣೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಆದರೆ ಭಾರತೀಯ ಜ್ಯೋತಿಷಿಗಳು ಈ ದಿನಾಂಕವನ್ನು ಒಪ್ಪೋದಿಲ್ಲ. 15 ಒಳ್ಳೆಯ ದಿನ ಅಲ್ಲ ಅಂತ ವಾದವನ್ನು ಮಾಡ್ತಾರೆ. ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಬೇರೆ ದಿನಾಂಕದಲ್ಲಿ ಸ್ವತಂತ್ರ ಘೋಷಿಸಲು ಒಪ್ಪುವುದಿಲ್ಲ. ಈ ನೆಹರು ಅವರು ಮಧ್ಯಪ್ರವೇಶ ಮಾಡುತ್ತಾರೆ. ಆಗ ಜ್ಯೋತಿಷಿಗಳು ಏನು ಮಾಡಲಾಗದೆ 15ನೇ ತಾರೀಕಿನಂದೇ ಸ್ವತಂತ್ರ ಘೋಷಿಸಲು ಒಪ್ಪಿಗೆಯನ್ನು ನೀಡುತ್ತಾರೆ. ಆದರೆ ಮಧ್ಯರಾತ್ರಿ 12 ಗಂಟೆಗೆ ಸ್ವತಂತ್ರವನ್ನು ಘೋಷಿಸುವಂತೆ ಸಲಹೆಯನ್ನು ನೀಡ್ತಾರೆ. ಇದರಿಂದ ಬ್ಯಾಟನ್ ಆಸೆ ಕೂಡ ಈಡೇರುತ್ತೆ, ಹಾಗೆ ಭಾರತೀಯ ಜ್ಯೋತಿಷಿಗಳ ಆಸೆ ಕೂಡ ಈಡೇರುತ್ತೆ. ನಂತರ ನೆಹರು ಅವರು ಮಾಡುವ ಭಾಷಣದ ಕಾಲಾವಧಿಯನ್ನು ಕೂಡ ಜ್ಯೋತಿಷಿಗಳು ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಯಾವ ಸಮಯದಿಂದ ಪ್ರಾರಂಭಿಸಿ ಯಾವ ಸಮಯಕ್ಕೆ ಮುಗಿಸಬೇಕು ಅಂತ ಅವರು ಸಮಯವನ್ನು ನಿರ್ಧಾರ ಮಾಡ್ತಾರೆ. ಅದರಂತೆ ರಾತ್ರಿ 11:50ಕ್ಕೆ ಭಾಷಣ ಪ್ರಾರಂಭವಾಗಿ 12:31ಕ್ಕೆ ಭಾಷಣ ಮುಗಿಯಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಶಂಖನಾದವನ್ನು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಊದುವ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಬೇಕು ಅಂತ ಅವರು ನಿರ್ಧಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಶಂಖನಾದವನ್ನು ಮೊಳಗಿಸುವ ಮೂಲಕ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆಯನ್ನು ಮಾಡ್ತಾರೆ.